ವೇದಿಕೆಗೆ ಆಗಮಿಸಬೇಕು. ನಮ್ಮಲ್ಲಿದ್ದಾರೆ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಪರಿಷತ್ನ ಅಧ್ಯಕ್ಷರಾದ ಶ್ರೀಯುತ ಆರ್ ಸತೀಶ್ ಚಂದ್ರ ಅವರು ನಮ್ಮಲ್ಲಿದ್ದಾರೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಇಂದಿನ ಕಾರ್ಯಕ್ರಮದಲ್ಲಿ ಆ ವಿಶ್ಲೇಷ ಸ್ಪರ್ಧೆಗೆ ತೀರ್ಪುಗಾರರಾಗಿ ಶ್ರೀಯುತ ಸತೀಶ್ ಚಂದ್ರ ಅವರು, ಶ್ರೀಯುತ ಪುನೀತ್ ಕುಮಾರ್ ಅವರು ಹಾಗೂ ಅವರೊಂದಿಗೆ ನಮ್ಮ ಮಂಡಳಿಯ ಅನ್ನಪೂರ್ಣೇಶ್ವರ ಮಹಿಳಾ ಸಮಾಜದ ಹಿರಿಯ ಸ್ಥಾಪಕ ಸದಸ್ಯರಾದ ಶ್ರೀಮತಿ ಚಂಪಮ್ಮ ಅವರು ಕೂಡ ತೀರ್ಪುಗಾರರಾಗಿ ಭಾಗವಹಿಸಿದ್ದಾರೆ. ಅವರು ಕೂಡ ಶ್ರೀಮತಿ ಚಂಪಮ್ಮ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಈಗ ಪ್ರಾರ್ಥನೆ. ಸುಮಧುರವಾಗಿ ಪ್ರಾರ್ಥನೆ ನೆರವೇರಿಸಿ ಮುಂದಿನ ಕಾರ್ಯಕ್ರಮ ಸ್ವಾಗತ. ಎಲ್ಲರನ್ನು ಸ್ವಾಗತಿಸಿ ಆಗಮಿಸಲಿದ್ದಾರೆ ಶ್ರೀಮತಿ ಆಶಾ ಜೋಶಿ, ನಮ್ಮ ಮಹಿಳಾ ಸಮಾಜದ ಕಾರ್ಯದರ್ಶಿಗಳು. ಬಹಳ ಖುಷಿ ಆಗ್ತಾ ಇದೆ. ಕೃಷ್ಣನ್ ಬಗ್ಗೆ ನಾನು ಹೆಚ್ಚಿಗೆ ಹೇಳ್ಬೇಕು ಅಂತಿಲ್ಲ. ಕೃಷ್ಣ ಮತ್ತೆ ಯಶೋದೆ ಹಾಗೆ ತಾಯಿ ಮಗುನ ಒಂದು ಸಂಬಂಧ, ಹಾಗೆ ರಾಧೆ ಬಗ್ಗೆನೂ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಕೃಷ್ಣನ ತುಂಟಾಟಗಳನ್ನ ಲೀಲೆಗಳನ್ನ ನಾವೆಲ್ಲರೂ ಸಹ ಕಂಡು ಮಾಡ್ಕೊಂಡು ಕೇಳಿದ್ದೀವಿ. ಆದ್ರೆ ಕೃಷ್ಣನ್ ಬಗ್ಗೆ ನಾನು ಒಂದು ವಿಷಯ ಹೇಳ್ತೀನಿ, ಏನು ಅಂದ್ರೆ ಆಚಾರ್ಯ ಒಂದು ಹೇಳ್ತಾ ಇದ್ದಾರೆ, ಕೃಷ್ಣ ನೀನು ಇಡೀ ಪ್ರಪಂಚವನ್ನ ಬಂಧನದಲ್ಲಿಟ್ಟಿದ್ಯಾ, ಅಂದ್ರೆ ಇಡೀ ಪ್ರಪಂಚವನ್ನ ರಕ್ಷಣೆ ಮಾಡ್ತೀರಾ, ಆದ್ರೆ ನಿಮಗೆ ಯಾಕೆ ಶಿಕ್ಷೆಯನ್ನ ಅನುಭವಿಸ್ತೀಯ ಅಮರ ಹತ್ರ ಅಂತ ಹೇಳ್ತಾರೆ ಆಚಾರ್ಯ ಹೇಳ್ತಾರೆ. ಅದಕ್ಕೆ ಕೃಷ್ಣ ಯಾಕೆ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದೆ, ಆದ್ರೆ ಈ ಕೆಲವು ವರ್ಷಗಳಿಂದ ಈ ವಿಶ್ವ ಸ್ಪರ್ಧೆಯನ್ನು ನಡೆಸಲಿಕ್ಕೆ ಆಗಿರಲಿಲ್ಲ. ಈ ವರ್ಷದ ಅಧ್ಯಕ್ಷತೆಯನ್ನು ವಹಿಸಿದಂತಹ
ಕ್ರೀಡಾಪಟುಗಳು ಈ ತರ ಮತ್ತೆ ಪುನಃ ಈ ಕೃಷ್ಣವೇಷ ಸ್ಪರ್ಧೆಯನ್ನ ನಿಂತೋಗಿದೆ ನಡೆಸೋಣ ಅಂತ ಹೇಳುವಾಗ ಅತ್ಯಂತ ಆತ್ಮೀಯವಾಗಿ ಮತ್ತು ತುಂಬಾ ಕಾಳಜಿಯಿಂದ ಕಿವಿಗೊಂಡು ಅದರಂತೆ ಎಲ್ಲ ನಿರ್ದೇಶಕರು ಮತ್ತೆ ಮಂಡಳಿ ಎಲ್ಲ ಹಿರಿಯರು ಕೈಗೊಳಿಸಿ ಇವತ್ತು ಈ ವೇದಿಕೆಯಲ್ಲಿ ಸುಮಾರು 45 ಮಕ್ಕಳು ಕೃಷ್ಣ ಮತ್ತೆ ರಾಧೆಯ ಒಂದು ವೇಷವನ್ನು ಹಾಕಿ ಪ್ರತಿನಿಧಿಸಿದ್ರು. ಬಹಳ ಖುಷಿ ವಿಚಾರ. ಇಂಥ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀಮತಿ ಕಿರಣ ಬ್ರಹ್ಮದೇವರಿಗೆ ಮಂಡಳಿಯ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಮ್ಮ ಮಂಡಳಿಯ ಪ್ರೀತಿಯ ಸಲಹೆ ಒಬ್ಬರು ಆಗಮಿಸಿದಂತ ಶ್ರೀಮತಿ ತಹಶೀಲ್ದಾರ್ ಶ್ರೀಮತಿ ಶಾರದಾ ಮೇಡಂ ಇವರು ಸಹ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರಿಗೂ ಸಹ ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಯುತ ಪ್ರೇಮ್ಕುಮಾರ್ ಸರ್, ಪ್ರಥಮ ದರ್ಜೆ ಕಾಲೇಜು, ಇವರು ಸಹ ಮಂಡಳಿಯ ಪ್ರೀತಿ ಕರೆಗೆ ಹೋಗುವ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರಿಗೂ ಸಹ ನಮ್ಮ ಮಂಡಳಿಯ ಪರವಾಗಿ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಸುನೀಲ್ ಕುಮಾರ್ ಸರ್ ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿಯು ನಮ್ಮ ಮಂಡಳಿಯ ಪ್ರೀತಿಯ ಕರೆಗೆ ಹೋಗುವುದು ಆಗಮಿಸಿದಂತಹ ಕಸಾಪದ ಅಧ್ಯಕ್ಷರಾದ ಶ್ರೀಯುತ ಆರ್ ಸತೀಶ್ ಚಂದ್ರ ಇವರು ಸಹ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರಿಗೂ ಸಹ ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ನಮ್ಮ ಅನಿಸಿಕೆಗಳು ಮೊದಲನೇದಾಗಿ ನಮ್ಮ ಕಳಸ ತಾಲೂಕಿನ ಸನ್ಮಾನ್ಯ ತಹಶೀಲ್ದಾರು ಅತ್ಯಂತ ಸ್ನೇಹಮಯಿ, ಬಹಳ ಸಹೃದಯಿ ಹಾಗೂ ಸ್ವತಃ ಕಲಾವಿದೆ ಕೂಡ ಹೌದು, ಚಿಕ್ಕ ಕಲಾವಿದೆ ಕೂಡ ಹೌದು ಆದ ಶ್ರೀಮತಿ ಶಾರದಾ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಅವರ ಒಂದು ಕಿರು ಪರಿಚಯವನ್ನು ನೀಡಲಿದ್ದಾರೆ ಶ್ರೀಮತಿ ಶಾಲಿನಿ ವಿಜಯ್. ಶ್ರೀಮತಿ ಎಸ್ ಶಾರದಾ ಅಂದರೆ ದಿನಾಂಕ 2/4/1973ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನ ಗೌಡನಹಳ್ಳಿ ಗ್ರಾಮ ಮಲ್ಲೇದೇವರಹಳ್ಳಿಯಲ್ಲಿ GM ಸಿದ್ದಯ್ಯ ಮತ್ತು ಶ್ರೀಮತಿ ಮೂರಮ್ಮನವರ ಪುತ್ರಿಯಾಗಿ ಜನಿಸಿದ ನೀವು ಇಬ್ಬರು ಅವಳಿ ಹೆಣ್ಣು ಮಕ್ಕಳನ್ನು ಹೊಂದಿರುತ್ತೀರಿ. ನಿಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ತರೀಕೆರೆ ಕನ್ನಡ ಪ್ರಾಥಮಿಕ ಶಾಲೆ ಸುದ್ದಿಪೇಟೆಯಲ್ಲಿ ಶಿಶು ವಿಹಾರದಿಂದ 2ನೇ ತರಗತಿಯವರೆಗೆ, 3ರಿಂದ 5ರವರೆಗೆ ಹಿರಿಯ ಪ್ರಾಥಮಿಕ ಶಾಲೆ ಬೀರೂರು, 5ರಿಂದ 6ರವರೆಗೆ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನರಸಿಂಹರಾಜಪುರದಲ್ಲಿ, 7ನೇ ತರಗತಿ ರಾಮನಹಳ್ಳಿ ಚಿಕ್ಕಮಗಳೂರು, 8ರಿಂದ 10ನೇ ತರಗತಿಯವರೆಗೆ AES ಪ್ರೌಢಶಾಲೆ ಚಿಕ್ಕಮಗಳೂರು ಹಾಗೂ ಪದವಿ ಶಿಕ್ಷಣವನ್ನು ಶ್ರೀ ತರಳಬಾಳು ಜಗದ್ಗುರು ಮಹಿಳಾ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜು ಚಿಕ್ಕಮಗಳೂರು ಇಲ್ಲಿ ಮುಗಿಸಿರುತ್ತೀರಿ. 1995ರಿಂದ 2002ರವರೆಗೆ ನ್ಯಾಯಾಲಯದಲ್ಲಿ ಸರ್ಕಾರಿ ನೌಕರಿಯಾದ ಬೆರಳಚುಗಾರ್ತಿಯಾಗಿ ಕಾರ್ಯನಿರ್ವಹಿಸಿ 2002ರಿಂದ 2011ರವರೆಗೆ ಪ್ರಥಮ ದರ್ಜೆ ಸಹಾಯಕಿಯಾಗಿ ತಾಲೂಕು ಕಚೇರಿ ಚಿಕ್ಕಮಗಳೂರು, 2012ರಿಂದ 2020ರವರೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಿರಸ್ತೆದಾರರಾಗಿ, 2021ರಿಂದ 25ರವರೆಗೆ ಉಪವಿಭಾಗಾಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ಇಲ್ಲಿ ಸೆಕೆಂಡ್ ಗ್ರೇಡ್ ತಹಶೀಲ್ದಾರರಾಗಿ 2 ತಿಂಗಳು ಕಡೂರು ತಾಲೂಕು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತೀರಿ. ಪ್ರಸ್ತುತ 5 ತಿಂಗಳಿನಿಂದ ನಮ್ಮ ಕಳಸದ ಅಭಿವೃದ್ಧಿಯ ಸಲುವಾಗಿ ಕಳಸ ತಾಲೂಕಿನ ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತೀರಿ. ಮುಂದಿನ ದಿನಗಳಲ್ಲಿ ಶ್ರೀ ದಕ್ಷಿಣ ಕಾಶಿ ಕಳಸೇಶ್ವರ ಸ್ವಾಮಿಯ ಹಾಗೂ ಶ್ರೀ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ಅಮ್ಮನವರು ತಮಗೆ ಆಯುರಾರೋಗ್ಯ ನೀಡಿ ಇನ್ನೂ ಉನ್ನತ ಈ ಒಂದು ಕಾರ್ಯಕ್ರಮಕ್ಕೆ ಅದನ್ನು ಆಗಮನ ಮಾಡಿದ್ದಕ್ಕೋಸ್ಕರ ನಮಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ನಮ್ಮ ವೇದಿಕೆಯನ್ನು ಅಲಂಕರಿಸಿರುವಂತಹ ಹಿರಿಯರು ಹಾಗೂ ಅತಿಥಿ ಮನೆಯರಿಗೆ ಕೂಡ ನನ್ನ ಒಂದು ಗಮನವನ್ನು ಸಲ್ಲಿಸ್ತೇನೆ. ಹಾಗೂ ಇಲ್ಲಿ ತಾಯಿ ಮತ್ತೆ ಮಗು, ಆಮೇಲೆ ತಂದೆ ಮತ್ತು ಮಕ್ಕಳು ಒಂದು ಆ ಥರ, ಆಮೇಲೆ ಅವರ ಒಂದು ಪೋಷಕರು ಎಲ್ಲರಿಗೂ ಕೂಡ ಆಗಮಿಸಿದ್ದೀರ. ಹಾಗೂ ಮತ್ತೆ ನಮ್ಮ ಒಂದು ಮಾಧ್ಯಮದಲ್ಲೂ ಕೂಡ ಆಗಮಿಸಿದ್ದಾರೆ ಹಾಗೂ ಪತ್ರಿಕೆಗಳು ಇದ್ದಾರೆ ಅಂತ ಕಾಣುತ್ತೆ. ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿದ ಮಕ್ಕಳು ಕೂಡ ಎಲ್ಲರಿದ್ದಾರೆ. ಎಲ್ಲರಿಗೂ ಕೂಡ ನನ್ನ ಒಂದು ಸ್ವಾಗತವನ್ನು ಕೋರುತ್ತಾ ನನ್ನ ಒಂದು ನಮಸ್ಕಾರವನ್ನು ಎಲ್ಲರಿಗೂ ಕೂಡ ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಛದ್ಮವೇಷ ಕಾರ್ಯಕ್ರಮ, ಇದನ್ನು ನೋಡುವಾಗ ರಾಧಾ ಕೃಷ್ಣ ಅಂತ ನೋಡುವಾಗ ಮೋಸ್ಟ್ಲಿ ರಾಧಾ ಕೃಷ್ಣ ಇಬ್ರು ಆಗಿನ ಕಾಲಕ್ಕೆ ಇದೇ ತರ ಕಾಣ್ತಿದ್ದೇನೋ ಅಂತ ಅದನ್ನ ಮಕ್ಕಳು ನೋಡಿದಾಗ ನಮ್ಮ ಮನಸ್ಸಿಗೆ ಅನ್ಸುತ್ತೆ. ನಾವು ಅವಾಗಿಲ್ಲ,
ಎಲ್ಲಿದ್ದಾರೆ ಅಂತ ಅನಿಸುತ್ತೆ. ಅವ್ರ ಜೊತೆ ಕೂರುವಾಗ, ತಂದೆ ಜೊತೆ ಕೂರುವಾಗ ನೋಡುವಾಗ ಅವ್ರಿಗೆ ಇದ್ದಿರಬಹುದು, ಅವಾಗ ಮಕ್ಕಳಿಗೆ ಇಷ್ಟೆಲ್ಲ ತುಂಟತನ ಇಷ್ಟೇನೋ ಅಂತ ನನಗೆ ಅನಿಸುತ್ತೆ. ಆಮೇಲೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ತಂದೆ ತಾಯಿ, ನಮ್ಮ ತಂದೆ ಸಿದ್ದಯ್ಯ ಅಂತ, ತಾಯಿ ಮುಳ್ಳಮ್ಮ ಅಂತ, ತಾಯಿ ತಂದೆಯನ್ನು ನಾನು ನೆನೆಸ್ತಾ ನಾನು ನನ್ನ ಒಂದು ಮಾತುಗಳನ್ನು ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಾನು ಚಿಕ್ಕಮಗಳೂರಿನಲ್ಲಿ ನಾನು ನ್ಯಾಯಾಂಗ ಸೇವೆ ಮಾಡಿದ್ದೀನಿ. ನಾನು ಕಲಿತಿದ್ದೆಲ್ಲ ಚಿಕ್ಕಮಗಳೂರು ಜಿಲ್ಲೆ ಒಳಗೆ. ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ನಿರ್ವಹಿಸ್ತಾ ಇತ್ತು. ನಂತರ ನಮ್ಮಮ್ಮ ಮನೆಯವಾಗ್ತೆ. ನಾವು 5 ಜನ ಮಕ್ಕಳಿದ್ದೀವಿ. ನಾನು ನನ್ನ ಶಾರದಾ ಅಂತ, ನಾನೀಗ ತಹಶೀಲ್ದಾರ್ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ನನ್ನ 2ನೇ ತಂಗಿ ಸರ್ಕಾರಿ ಇನ್ಸ್ಪೆಕ್ಟರ್ ಆಗಿದ್ದಾರೆ ಬೆಂಗಳೂರಲ್ಲಿ. ನಂತರ ನನ್ನ 3ನೇ ತಂಗಿ ESI ಹಾಸ್ಪಿಟಲ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ನನ್ನ ತಮ್ಮ ಒಬ್ಬ ವಿಧಾನಸಭೆ ಕೆಲಸ ನಿರ್ವಹಿಸ್ತಾರೆ. ನನ್ನ ತಮ್ಮ ಇನ್ನೊಬ್ಬರು ಹುಡುಗಿಯಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಚಿಕ್ಕವರಿರುವಾಗ ನಮ್ಮ ತಂದೆ ತಾಯಿ ನಮ್ಮನ್ನ ಈ ಥರ ಎಲ್ಲ ಬೆಳೆಸೋದಕ್ಕೋಸ್ಕರ ಅವ್ರು ತುಂಬ ಕಷ್ಟಪಟ್ಟಿರ್ತಾರೆ. ಒಂದು ತಾಯಿ, ನನಗೂ 2 ಅವರಿಗೆ ಹೆಣ್ಮಕ್ಳಿದ್ದಾರೆ. ನಾನು ಸರ್ವಿಸ್ ಮಾಡ್ಕೊಂಡು ಕೂಡ ನಾನು ತಹಶೀಲ್ದಾರ್ ಆಫೀಸಲ್ಲಿ 9 ವರ್ಷ ಎಲೆಕ್ಷನ್ ಸರ್ವಿಸ್ ಮಾಡಿದ್ದೀನಿ. ನ್ಯಾಯಾಂಗ ಇಲಾಖೆಯಲ್ಲಿ ಟೈಪಿಸ್ಟ್ ಆಗಿ ಕಡೂರು, ತರೀಕೆರೆ ಮತ್ತು ಚಿಕ್ಕಮಗಳೂರಲ್ಲಿ ಮತ್ತು ಡಿಸ್ಟಿಕ್ ಕೋರ್ಟ್ಗಳಲ್ಲಿ. ಅದಾದಮೇಲೆ ನಾನು ಆ ಥರ ಇದ್ರೂ ಕೂಡ ನನ್ನ ಪ್ರೆಗ್ನೆನ್ಸಿ ಇದ್ರು ಮತ್ತೆ ನಾನು ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ನನ್ನ ಕೆಲಸ ಸೇರಿ 8 ವರ್ಷ ಆದರೆ ಮತ್ತೆ MBA ಸೆಲೆಕ್ಷನ್ ಆಗಿ ಮತ್ತೆ ನಾನು ಕಂದಾಯ ಇಲಾಖೆಗೆ ಬಂದಿದ್ದೀನಿ. ಇದು ನನಗೆ ತುಂಬ ಖುಷಿ. ನಮ್ಮ ತಂದೆ ನಮಗೆ ಚಿಕ್ಕಮಕ್ಕಳಿರುವಾಗ ನಾವು ಚಿಕ್ಕವರಿರುವಾಗ ನಮ್ಮ ತಂದೆ ತಾಯಿ ನಮ್ಮ ಮನಸ್ಸಿಗೆ ಏನು ಬಿಟ್ಟಿದ್ದಾರೆ ಅದೇ ನಮ್ಮ ಮನಸ್ಸಲ್ಲಿ ಉಳಿಯುವಂಥದ್ದು. ಅದಕ್ಕೆ ಮಕ್ಕಳಿಗೆ ನಾವು ಯಾವಾಗಲೂ ಸಣ್ಣದಲ್ಲಿ ಅವ್ರು ಏನೇ ತುಂಟತನ ಮಾಡಿದ್ರು ಅವರಿಗೆ ನೆಗೆಟಿವ್ ಆಗಿ ಹೇಳೋದು, ನಕಾರಾತ್ಮಕವಾಗಿ ನಿನ್ಗೆ ಆಗಲ್ಲ, ನೀನು ಇದು ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಡಿಪ್ರೆಷನ್ ಆ ಥರ ನಾವು ಹೇಳಲೇಬಾರ್ದು. ಎಲ್ಲದೂ ನಿನ್ಗೆ ಆಗುತ್ತೆ, ನೀನು ಮಾಡ್ತೀಯ ಅಂತ. 1 ಸಲ ಸೋಲ್ಬೋದು ಮಗು, 2 ಸಲ ಸೋಲ್ಬೋದು. ಎಷ್ಟು ಸಲ ಸೋದ್ರು ನಾವು ಹುಡುಗ ಮುಗಿಸಿದಾಗ ಮಾತ್ರ ಮಕ್ಕಳು ಅಮ್ಮ ಹೇಳಿದಂದ್ರೆ ಎಲ್ಲ ಮಕ್ಕಳು ಅಮ್ಮ ಅಲ್ವಾ, ಅಮ್ಮ ಹೇಳಿದ್ರೆ ದೇವರು ಹೇಳಿದಷ್ಟು ಸಂತೋಷ. ನಮ್ಮತ್ತೆ ಯಾರು ಅಮ್ಮನಷ್ಟು ತಂದೆ ತಾಯಿಯಷ್ಟು ಕ್ಷಮೆ ಬೇರೆ ಯಾರಿಗೂ ಇರೋದಿಲ್ಲ. ಮಕ್ಕಳು ಅವ್ರು ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಅಮ್ಮ ಅಪ್ಪ ಖಂಡಿತ ಕ್ಷಮಿಸ್ತಾರೆ. ಆದರೆ ಬೇರೆಯವರು ಅವ್ರು ಎಷ್ಟೇ ದೃಷ್ಟ ಮಾಡಿದ್ರು ಅಮ್ಮ ಅಪ್ಪ ಅದನ್ನು ಮಾಡೋದಿಲ್ಲ. ನಮ್ಮ ಮಕ್ಕಳು ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕಂದಾಗ ತಂದೆ ತಾಯಿ ಪಾತ್ರ ಮತ್ತೆ ನಮ್ಮ ಹಿರಿಯರ ಪಾತ್ರ ಎಲ್ಲ. ನಾವೆಲ್ಲ ಇವಾಗ ಅವಿಭಕ್ತ ಕುಟುಂಬ ಎಲ್ಲ ವಿಭಕ್ತ ಕುಟುಂಬ ಆಗಿದೆ. ನಾವೆಲ್ಲ ಸೆಪ್ರೇಟ್ ಇರಬೇಕು ಅಂತ ನಾವು ಈಗೆಲ್ಲ ಬಯಸೋದು ಈಗಿನ ಒಂದು ಸಮಾಜದಲ್ಲಿ. ಆದರೆ ಹಿಂದೆ ನಮ್ಮ ತಾತ ಅಜ್ಜಿ, ನಮ್ಮ ತಂದೆ ತಾಯಿ, ಹೀಗೆಲ್ಲ ಅತ್ತೆ ಮಾವ ಹೀಗೆಲ್ಲ ಒಟ್ಟಿಗಿರುವಾಗ ನಾವೆಲ್ಲ ಮಕ್ಕಳ ಜೊತೆ ಅತ್ತೆ ಮಕ್ಕಳು, ಮಾವನ ಮಕ್ಕಳು ಆ ಥರ ಇಲ್ಲ. ನಾವೆಲ್ಲ ಒಟ್ಟೊಟ್ಟಿಗೆ ಊಟ ಮಾಡುವಾಗ ಕೂಡಿಸಿ ಊಟ ಆಗ್ತಾ ಇದ್ರು. ನಾವು ಅವಾಗೆಲ್ಲ ಎಷ್ಟೇ ಎಲ್ಲರೂ ಒಂದೇ ಮೇಲ್ಸ್ತರದಲ್ಲಿ ಇರೋದಿಲ್ಲ. ಬಡತನವಿರುತ್ತೆ, ಶ್ರೀಮಂತಿಕೆ ಇರುತ್ತೆ, ಅದೆಲ್ಲ ಇರುತ್ತೆ. ಆದರೆ ನಮ್ಮ ಮಕ್ಕಳು ಸಾಕುವಾಗ ತಂದೆ ತಾಯಿಗಳು ಅವ್ರಿಗೆ ಹಿರಿಯವರು ನಮಗೆ ಇಲ್ಲದೆ ಇಟ್ಟು ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಆ ಮಕ್ಕಳಿಗೆ ಎಲ್ಲರೂ ಅವ್ರು ಒಂದು ತ್ಯಾಗ ಮಾಡೋಂಥ ಮನೋಭಾವನ ನಾನು ನೋಡಿದ್ದೀನಿ. ನಾನು ಈಗಿನ ಪರಿಸ್ಥಿತಿ ನಮ್ಮ ಮಕ್ಕಳು ನಾವು ಅದೇ ಥರ ಮಾಡ್ತೀವಿ. ಪ್ರತಿಯೊಂದು ಮಕ್ಕಳು ಕೂಡ ನಮ್ಮ ಮಕ್ಕಳು ಅಂತೇಳಿ ಈ ಒಂದು ಅಂಗನವಾಡಿಗಳಲ್ಲಿ ಆ ಟೀಚರ್ಸು ಮತ್ತು ಆಹಾರ ಕೊಡುವಂಥ ಸಹಾಯಕರಾಗಿರ್ಬೋದು, ನೋಡ್ಕೊಳ್ಳೋವೆಲ್ಲ ತಾಯಿ ಸಂಬಂಧದಲ್ಲೇ ನೋಡಿರ್ತಾರೆ. ಎಷ್ಟೋ ಅಂಗನವಾಡಿಗಳಿಗೆ ನಾನು ಭೇಟಿ ಕೊಟ್ಟಾಗ ಮೊಟ್ಟೆ ವಿತರಣೆ ಆಗ್ತಿರೋಂಥ ಸಂದರ್ಭದಲ್ಲಿ ಕೈಯಿಂದ ದುಡ್ಡಾಗಿ ಟೀಚರ್ಗೆ ತಂದು ಮಕ್ಕಳಿಗೆ ಮೊಟ್ಟೆ ಬಾಳೆಗೆ ಅದೆಲ್ಲ ತಿನ್ಸಿದ್ದು ನನಗಿದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅದೆಲ್ಲ ಹೇಳ್ತಿದ್ದ ಅದೆಲ್ಲ ಅನಿಸಿದೆ. ಅಂದರೆ ಎಲ್ಲಿ ತಾಯ್ತನ ಅಂತ ಇರುತ್ತೆ ಅಲ್ಲಿ ಯಾರು ಭೇದ ಭಾವ ತೋರಿಸೋದಾಗಿ ಅದನ್ನು ಯಾವತ್ತೂ ಮಾಡೋದಿಲ್ಲ. ಒಂದು ಹೆಣ್ಣಿಗೆ ಅದು ಹೃದಯಪೂರ್ವಕವಾಗಿ ಬಂದೇ ಬರುತ್ತೆ. ಅಂದರೆ ಆ ಮಕ್ಕಳು ಇದು ನನ್ನ ಮಕ್ಕಳೇ ಅದೇ ಥರ ಅಲ್ವಾ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಎಲ್ಲ ಪ್ರತಿಯೊಂದು ನಮ್ಮ ತಾಯಿಗಳು ಅದೇ ಥರ ಅಲ್ವಾ. ನಮ್ಮನ್ನೆಲ್ಲ ಅವ್ರಿಗೆ ಇರ್ಲಿ ನಾವು ಬಟ್ಟೆ ತಗೊಂಡಿರ್ಬೋದು. ನನ್ನ ಮನೆಯಲ್ಲ ನನ್ನ ತಂದೆಯಾಗಿ ನಾವು 5 ಜನ ಮಕ್ಕಳು ಅವ್ರು ಯಾವತ್ತು ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲೇ ಓದಿ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ನಾವು ಸರ್ಕಾರಿ ಶಾಲೆಗೆ ಆಗಿರ್ಬೋದು, ನಮ್ಮ ಒಂದು ಉಪಾಧ್ಯಾಯರಿಗೆ ನಾನು ನಮ್ಮನ್ನು ಸಲ್ಲಿಸಿ ನಮ್ಮ ತಂದೆ ತಾಯಿ ನಮ್ಮನ್ನು ಸಲ್ಲಿಸಿ ನಾನು ವೇದಿಕೆಯಲ್ಲಿ ಹೇಳ್ಕೊಂಡು ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಶಿಕ್ಷಕರು ನಮ್ಮನ್ನೆಲ್ಲ ಇಷ್ಟು ಬೆಳೆಸಿದ್ದಾರೆ. ಅವರು ಸ್ಯಾಕ್ರಿಫೈಸ್ ನಮ್ಮ ಮಕ್ಕಳು ಮುಂದೆ ಬರಬೇಕು. ಸರ್ಕಾರಿ ಶಾಲೆಗಳಲ್ಲಿ ಆಗಲಿ ಅದೆಲ್ಲ ಹಂಗೆ ಅಲ್ವಾ. ಅಂದರೆ ಅಲ್ಲಿ ಫೀಸೆಲ್ಲ ಇರೋದಿಲ್ಲ. ಎಲ್ಲ ಮಕ್ಕಳು ಅಂದರೆ ಸೌಲಭ್ಯಗಳು ಸ್ವಲ್ಪ ಕಡಿಮೆ ಇರುತ್ತೆ. ಆದರೂ ಕೂಡ ಅವರೆಲ್ಲ ನಮ್ಮನ್ನ ಅಷ್ಟು ಮಟ್ಟಿಗೆ ಬೆಳೆಸಿದ್ರು ಕೂಡ ಅವ್ರ ಶಿಕ್ಷಕರು ನಮ್ಮ ರಿಟೈರ್ಡ್ ಆಗಿರ್ಬೋದು, ಇನ್ನೆಲ್ಲೋ ಅವ್ರು ವರ್ಕ್ ಮಾಡ್ತಾ ಇರ್ಬೋದು. ಆದರೆ ನಾವು ಈ ಒಂದು ವೇದಿಕೆಯಲ್ಲಿ ನಾವು ಶಿಕ್ಷಕರು ಇದ್ದಾರೆ, ಅವನ್ನೆಲ್ಲ ನಾವು ಮನಸ್ಪೂರ್ವಕವಾಗಿ ನಾವು ಒಂದು ಧನ್ಯವಾದ ನಮಗೆ ಹೇಳ್ಬೇಕಾಗುತ್ತೆ. ಎಷ್ಟೋ ಜನ ಲೆಕ್ಚರ್ಸ್ಗಳ ನಮ್ಮ ಬಗ್ಗೆ ಒಳ್ಳೆ ಕಾಳಜಿ ಇದೆ. ನಾನು ಈ ಒಂದು ಪೋಸ್ಟಿಗೆ ಬಂದಾಗ ನಮ್ಮ ಲೆಕ್ಚರ್ಸ್ಗೆ ಹೇಳುವಾಗ ಅವ್ರು ತುಂಬ ಸಂತೋಷ ಪಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳುಗಳು ಕೂಡ ಈಗ ಪ್ರಸ್ತುತ ಇದರಲ್ಲಿ ಮೊಬೈಲಿಂದ ಅವ್ರನ್ನ ಸ್ವಲ್ಪ ದೂರ ಇಡಬೇಕು ಅಂತ ನಾನು ನಮಗೆಲ್ಲ ಕಡೆ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಮಕ್ಕಳನ್ನ ನಾವು ಈಗ ಮೊಬೈಲ್ ಇಡೋಂಥ ಅವಶ್ಯಕತೆ ಇದೆ ಈಗಿನ ಒಂದು ಸಮಾಜದಲ್ಲಿ. ಅಂದರೆ ಏನು ನಮ್ಮದು ಅಡ್ವಾನ್ಸ್ ಇರೋದ್ರಿಂದ ಬೇಕಾಗುತ್ತೆ. ಅಂದರೆ ಅನುಕೂಲ ಇನ್ನೂ ಅನಾನುಕೂಲತೆಯೂ ಅಷ್ಟೇ ಇದೆ. ಮಕ್ಕಳು ಊಟ
ಮೊದಲೇ ನಮ್ಮ ಮಕ್ಕಳಿಗೆ ಮೊಬೈಲ್ ತೋರಿಸಿ ಊಟ ಮಾಡಿಸ್ತಾ ಇದ್ವಿ. ಮೊದಲೆಲ್ಲ ನಮ್ಮ ತಂದೆ ತಾಯಿ ಸಣ್ಣ ಮಕ್ಕಳು ತೋರಿಸಿ ಊಟ ಮಾಡಿಸ್ತಿದ್ರು. ಈಗ ಅದೆಲ್ಲ ಹೋಗಿ ಮೊಬೈಲ್ ಇಲ್ಲ ಅಂದ್ರೆ ಮಕ್ಕಳು ಊಟನೇ ಮಾಡಲ್ಲ. ಅದು ಒಂದು ತಾಯಿಗೆ ಬೇರೆ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಮನೇಲಿ ನೋಡ್ಕೋಬೇಕಾದ್ರೆ ಒಂಥರ ಊಟ ಮಾಡಿದ್ರೆ ಸಾಕು, ನಮ್ಮ ಮಕ್ಕಳು ಮೊಬೈಲ್ ಊಟ ಮಾಡಿಸ್ಬೇಡ ಅನ್ನೋ ಭಾವನೆ ಬಂದಿದೆ. ಅದನ್ನ ನಾವು ಆದಷ್ಟು ತಾಯಿಯಿಂದ ಬದಲಾವಣೆ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ತಂದೆನೂ ಇಲ್ಲ ಆದರೆ ಅಮ್ಮನ ಮಾತು ತುಂಬ ಕೇಳ್ತಾರೆ ಮಕ್ಕಳು. ಮದುವೆ ಅಮ್ಮ ಜೊತೆಲೇ ಇರೋದ್ರಿಂದ ಅದು ಏನೋ ಕೊಡಬಡಿ ಅಂತಲ್ಲ, ಅದರಿಂದ ಬಂದಿರೋದ್ರಿಂದ ಅದೇನೋ ಅವ್ರಿಗೆ ಅಮ್ಮ ಅಂದರೆ ಎಲ್ಲ ಅಮ್ಮ ಏನೆಲ್ಲ ವೇದವಾಕ್ಯ, ಟೀಚರ್ ಏನೆಲ್ಲೂ ವೇದವಾಕ್ಯ. ಮನೇಲಿ ತಪ್ಪು ಎಲ್ಲ ಒಂದು ತಪ್ಪು ನಾವು ಮನೆಯಿಂದ ಟೀಚರಿಗೆ ಸರಿ ಇಲ್ಲಾಂದ್ರೆ ನಾವು ಟೀಚರಿಗೆ ಸರಿ ಅಂತ ಅವ್ರು ವಾದ ಮಾಡ್ತಾರೆ. ಶಿಕ್ಷಕ ವೃತ್ತಿ ಆಗಿರ್ಬೋದು, ತಾಯಿ ವೃತ್ತಿ ಆಗಿರ್ಬೋದು, ತಂದೆನೋ ಇಲ್ಲಿ ತಂದೆ ತಾಯಿ ಇಬ್ಬರು ಒಂದು ಸಮಾಜಕ್ಕೆ ಒಂದು ಸಂಸಾರಕ್ಕೆ ಎರಡು ಗಾಡಿ ಇದ್ದಾಗ ತಂದೆ ದುಡ್ತಂದ್ರೆ ಅಮ್ಮ ಎಲ್ಲರೂ ಮಾಡೋಕ್ಕಾಗುತ್ತೆ. ಇಲ್ಲಿ ನಾವು ತಂದೆ ತಾಯಿ ಇಬ್ಬರು ಮುಖ್ಯ. ಒಂದು ತಂದೆ ತಾಯಿನೇ ಆ ಮಕ್ಕಳನ್ನ ಪಾಲನೆ ಮಾಡಬೇಕು. ಪ್ರಸ್ತುತ ಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಈ ಒಂದು ಏನು ವೈಜ್ಞಾನಿಕ ಮುಂದುವರಿತ ಸಮಾಜದಲ್ಲಿ ಆ ಮಕ್ಕಳನ್ನ ಒಂದು ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ತಂದೆ ತಾಯಿ ಅವ್ರನ್ನ ಯಾವಾಗಲೂ ನಾವು ಒಂದು ಕಣ್ಣಲ್ಲಿ ಇಟ್ಟಿರ್ಬೇಕು. ಅದೇ ಹೇಳ್ತಲ್ಲ, ಅಗ್ಗ ಇಟ್ಕೊಂಡಿರ್ಬೇಕು, ಅಗ್ಗ ಲೂಸ್ಬಿಡ್ಬೇಕು, ಎಳೆದಿರ್ಬಾರ್ದು. ಅದೆಲ್ಲ ಹೊತ್ತು ಮಾಡೋಣ ಅಂತ ಕಾಯ್ದಾಗಬೇಕಷ್ಟೇ. ಎಳೆದು ಇಟ್ಕೊಂಡಾಗ ಅವ್ರಿಗೆ ಏನೋ ನಮಗೆ ಸಪ್ರೇಷನ್ ಮಾಡಿದ್ರೆ ನಮ್ಮ ಅಪ್ಪ ಮಾಡಿದ್ರೆ ಏನೋ ನಾವು ಎಲ್ಲೋ ಕೂತ್ಕೊಳ್ಳೋಣ, ಭಾಳ ದಂಡೆ ಮಾಡ್ತಾರೆ, ಅವರು ತುಂಬಾ ರಿಸ್ಟ್ರಿಕ್ಷನ್ ಮಾಡ್ತಾರೆ. ಆ ಭಾವನೆ ಬರಬಾರ್ದು, ಹೋಗಿ ಬಿಡಬೇಕು. ಆದರೆ ವಾಚ್ ಮಾಡ್ತಾ ಇರಬೇಕು. ಎಲ್ಲಿ ಅವ್ರು ಎಳೆದಲ್ಲಿ ನೋಡಿ ಅವ್ರನ್ನ ಸರಿದಾಗಿ ತರಬೇಕು ನಾವು ಮಾಡಬೇಕಾಗುತ್ತೆ. ಚೆನ್ನಾಗಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಈ ಛದ್ಮವೇಷ ನಮಗೆ ಹೌದು ಹೌದು ಅವ್ರು ಆಡ್ತಿರೋ ಪ್ರತಿ ಮಾತನ್ನು ಕೇಳುವಾಗ ಹೌದು 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 ಅಂತ ಅನಿಸ್ತಾ ಇತ್ತು. ಕೂತ್ಕೊಂಡು ಕೇಳ್ತಾ ಇದ್ದೆ. ಏನು ವಾಸ್ತವ ಸ್ಥಿತಿ ಇದೆ ಅದನ್ನ ಇವತ್ತು ಬಹಳ ಆತ್ಮೀಯವಾಗಿ ಮಾನಸಿಕವಾಗಿ ತಿಳಿದಿದ್ದೀರಿ. ಹಾಗೆ ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ನಮ್ಮ ಶಿಕ್ಷಕಿಯರು ಮತ್ತು ಟೀಚರ್ ಅಂಗನವಾಡಿಯವರು ಎಷ್ಟು ಗೌರವಪೂರ್ವಕವಾಗಿ ಅವರಿಗೆ ನೀವು ಅಭಿನಂದನೆಗಳನ್ನು ಸಲ್ಲಿಸಿಲ್ಲ ಅಂದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮಂತಹ ಒಂದು ಅಧಿಕಾರಿ ನಮ್ಮ ತಾಲೂಕಿನಲ್ಲಿ ಎಲ್ಲಕ್ಕಿಂತ ಉಚ್ಚ ಸ್ಥಾನದಲ್ಲಿ ಇದ್ದೀರಲ್ಲ ಅಂತ ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಮೇಡಮ್. ನಿಮ್ಮ ಮನದಾಳದ ಮಾತುಗಳು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾವುದೇ ಒಂದು ಅವರ ಒಂದು ಹಿನ್ನೆಲೆ ಅದು ಒಂದು ಪಾಯಿಂಟ್ ಬಿಟ್ಟು ಬಂದು ಇಲ್ಲಿ ಇರುವುದೇ ನಮಗೆ ಒಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ. ಈಗ ಮುಂಚಿನ ಕಾರ್ಯಕ್ರಮ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾದ ಶ್ರೀಯುತ ಪುನೀತ್ ಕುಮಾರ್ ಅವರಿಂದ ಅವರ ಮಾತುಗಳು. ಶ್ರೀಯುತ ಪುನೀತ್ ಕುಮಾರ್ ಅವರ ಒಂದು ಕಿರುಪರಿಚಯವನ್ನು ನೀಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಪುನೀತ್ ಕುಮಾರ್ HR ಅವರ ಪರಿಚಯ ಹೀಗಿದೆ. ಶ್ರೀಯುತ ಡಾಕ್ಟರ್ ಪುನೀತ್ ಕುಮಾರ್ ಪ್ರಸ್ತುತ ಇವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಳಸ ಇಲ್ಲಿ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಕೋಗೋಡು ಗ್ರಾಮದ ಶ್ರೀಯುತ ರವಿಗೌಡ KP ಹಾಗೂ ಶ್ರೀಮತಿ ಭಾಗ್ಯ ಅವರ ಸುಪುತ್ರರಾಗಿರುತ್ತಾರೆ. ಪ್ರಾಥಮಿಕ ವಿದ್ಯಾಭ್ಯಾಸ ಹಾಗೂ ಪದವಿಯನ್ನು ಬೇಲೂರು ತಾಲೂಕಿನಲ್ಲಿ ಮುಗಿಸಿರುತ್ತಾರೆ. ಇವರ ವಿದ್ಯಾರ್ಹತೆ BA ಕನ್ನಡದಲ್ಲಿ, BEd, PhD ಹಾಗೂ KSET ಕನ್ನಡದಲ್ಲಿ, NEET, PET ವೃತ್ತಿ ಅನುಭವ ಹೊಂದಿರುತ್ತಾರೆ. ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 16 ವರ್ಷಗಳ ಕಾಲ ಸುದೀರ್ಘ ಬೋಧನೆ ಮಾಡಿರುತ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗಳು: ಸಹಾಯಕ ಪ್ರಾಧ್ಯಾಪಕ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 20ನೇ ರ್ಯಾಂಕ್, ಹಾಸನ ಜಿಲ್ಲೆಗೆ 3ನೇ ರ್ಯಾಂಕ್, ಬೇಲೂರು ತಾಲೂಕಿಗೆ ಮೊದಲಿಗರಾಗಿರುತ್ತಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯ ಅಧ್ಯಯನ ಸಂಶೋಧನಾ ಕ್ಷೇತ್ರದಲ್ಲಿ ನಿರಂತರ ಸೇವೆ ಮಾಡಿರುತ್ತಾರೆ. ಅನೇಕ ಸಂಶೋಧನಾ ಪ್ರಬಂಧಗಳು ಪ್ರಕಟಣೆ ಮಾಡಿರುತ್ತಾರೆ. ಮೈಸೂರಿನಲ್ಲಿ ಆಯೋಜಿಸಲಾದ ನಿಘಂಟು ಪರಿಷ್ಕರಣೆಯಲ್ಲಿ ಸಹಾಯಕರಾಗಿ ಪಾಲ್ಗೊಂಡಿರುತ್ತಾರೆ. ಕಾಲೇಜು ದಿನಗಳಲ್ಲಿ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ತಮ್ಮಲ್ಲಿರುವ ಅಪಾರ ಜ್ಞಾನದಿಂದ KSET, NET ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿರುತ್ತಾರೆ. ವಿಶೇಷ ಆಸಕ್ತಿಗಳು: ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವಚನ ಪರಂಪರೆಯ ಅಧ್ಯಯನ, ಸಂಶೋಧನೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ಸಾಹಿತ್ಯ, ಸಂಸ್ಕೃತಿ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು. ಉನ್ನತ ಶಿಕ್ಷಣವನ್ನು ಹೊಂದಿರುವಂತಹ ಶ್ರೀಯುತ ಪುನೀತ್ ಅವರು ನಮ್ಮ ಕಳಸದ ಪದವಿ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ನಿಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಕೋರುತ್ತಾ ಇದೀಗ ಶ್ರೀಯುತ ಪುನೀತ್ ಅವರಿಂದ ಮಾತು. ಒಂದು ಕರೆಕ್ಷನ್ ಅಂದರೆ ಟೀಚಿಂಗ್ ಮಾಡಿದ್ದು 16 ವರ್ಷ, 6 ವರ್ಷ ಮೈಸೂರಿನಲ್ಲಿ PhD ಮಾಡುವಂಥ ಸಂದರ್ಭದಲ್ಲಿ
5 ವರ್ಷ MA ಸ್ಟೂಡೆಂಟ್ಸಿಗೆ ಮತ್ತು ಈಗ ಪದವಿ ವಿದ್ಯಾರ್ಥಿಗಳಿಗೆ 1 ವರ್ಷ, ಒಟ್ಟು 6 ವರ್ಷ ಸೇವಾ ಅನುಭವವನ್ನು ಹೊಂದಿರ್ತೀನಿ. ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಮಂಡಳಿ ಆಯೋಜಿಸಿರುವಂಥ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆಗೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಮತ್ತು ತೀರ್ಪುಗಾರನಾಗಿ ಕರೆದಿರೋದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೀನಿ. ಅವರ ಬದ್ಧತೆ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಬಹುಶಃ ಹೋದ ತಿಂಗಳು 12ನೇ ತಾರೀಕು ಅನಿಸುತ್ತೆ, 12ರಿಂದ 13ನೇ ತಾರೀಕು ನಮ್ಮ ಕಾಲೇಜಿಗೆ ಬಂದಿದ್ದರು. ಸೆಪ್ಟೆಂಬರ್ 15ಕ್ಕೆ ಕಾರ್ಯಕ್ರಮ ಇದೆ ಸರ್, ನೀವು ಮಾತನಾಡಬೇಕು ಅಂತ. ನನಗೆ ಅನ್ನಿಸ್ತು ನಾನೇನಂತ ಕ್ಯಾಬಿನೆಟ್ ಅಂತ ದೊಡ್ಡ ವ್ಯಕ್ತಿ ಏನಲ್ಲ, ಆದ್ರೂ 1 ತಿಂಗಳ ಮುಂಚೆನೆ ಕಾರ್ಯಕ್ರಮ ಇದ್ರೂ ಬಂದು ಕರೀತಿರಲ್ಲ ಅಂದ್ರೆ ಅವ್ರ ಸಿದ್ಧತೆ, ಅವ್ರ ಯೋಜನೆ ಮತ್ತು ಅವ್ರ ಬದ್ಧತೆ ಎಷ್ಟು ಕರಾರುವಕ್ಕಾಗಿದೆ, ಒಂದು ಎಷ್ಟು ಡಿಸಿಪ್ಲಿನ್ ಆಗಿದೆ. ಯಾಕಂದ್ರೆ ಯಾವುದೇ ಕೆಲಸ ಯಶಸ್ವಿ ಆಗೋದು ಶಿಸ್ತಿನಿಂದ. ಡಿಸಿಪ್ಲಿನ್ ಇಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ. ಹಾಗಾಗಿ ಅವರ ಈ ಯೋಜನೆ ನನಗೆ ತುಂಬಾ ಇಷ್ಟ ಆಯಿತು. ಮತ್ತೆ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೆ ಹಾಗೂ ನೆರೆದಿರುವಂತ ನಿಮಗೆಲ್ಲರಿಗೂ ಕಳಸ ಜನತೆಗೆ ನಮಸ್ಕರಿಸ್ತಾ 1-2 ಮಾತುಗಳನ್ನ ನಾನು ಮೊದಲೇ ಕೇಳಿದೆ ಎಷ್ಟು ನಿಮಿಷ ಮಾತಾಡಬೇಕು ಅಂತ. ಮಾತಾಡಿ ಸರ್ ಅಂದಿದ್ದು. ನಾನು 1 ಗಂಟೆಗೆ ಆದಷ್ಟು ತಯಾರಿ ಮಾಡ್ಕೋಬೇಕು. ಅದು ನನಗೆ ಗೊತ್ತು 1 ಗಂಟೆ ಮಾತಾಡಿದ್ರೆ ನೀವು ಯಾರೇ ಇರೋಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಅಭ್ಯಾಗತವಾಗಿ ಬಂದಿರುವಂಥದ್ದು. ನನಗೆ ಅನಿಸುತ್ತೆ ಇವತ್ತೆಲ್ಲ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆಯನ್ನ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಆಯೋಜನೆ ಮಾಡ್ತಾ ಇದ್ದಾರೆ. ನನಗೊಂದು ಪ್ರಶ್ನೆ ಬರುತ್ತೆ, ಎಷ್ಟು ಜನ ನಿಮ್ಮ ಮಕ್ಕಳು ಕೃಷ್ಣ ಆಗಬೇಕು ಅಂತ ಇಷ್ಟಪಡ್ತೀರಿ? ಕೈ ಎತ್ತಿ ನೋಡಿ. ಕೃಷ್ಣ ಆಗಬೇಕು ಅಂತ ಇಷ್ಟಪಡ್ತೀರಿ? ಎಷ್ಟು ಜನ ಅನ್ಕೊಳ್ತೀರಿ? ನೋಡಿ, ಕೃಷ್ಣ ಅಂದ್ರೆ ಕಪ್ಪು ಅಂತ. ಕೃಷ್ಣ ನಿಜವಾಗ್ಲೂ ಇದ್ದಿದ್ದು ಕಪ್ಪಾಗಿ. ಇವತ್ತು ಏನ್ ಮಾಡಿದೀವಿ, ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಕೃಷ್ಣ ಅಂದ್ರೆ ನೀಲಿ ಅಂತ ತಿಳ್ಕೊಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲೇ ಚಿತ್ರಪಟದಲ್ಲಿ ನೋಡೋದಾದ್ರು, ಸಿನಿಮಾಗಳನ್ನು ನೋಡೋದಾದ್ರು ಕೃಷ್ಣನನ್ನ ನೀಲಿ ಬಣ್ಣ ಹಚ್ಚಿರ್ತಾರೆ. ಆದ್ರೆ ನಿಜವಾಗ್ಲೂ ಕೃಷ್ಣ ಇದ್ದಿದ್ದು ಕಪ್ಪಾಗಿ. ಕಪ್ಪಗಿದ್ರು ಎಷ್ಟು ಲಕ್ಷಣವಂತಾಗಿದ್ದ. ಆತನಿಗೆ 16,000 ಜನ ಹೆಂಡತಿಯರು ಹೇಳ್ತಾರೆ ಅಲ್ವಾ? ಅಂದ್ರೆ ಅಷ್ಟು ಕೃಷ್ಣನನ್ನ ಎಲ್ಲ ರೀತಿಯಲ್ಲೂ ನಾವು ತಾತ್ವಿಕವಾಗಿ ನೋಡಬಹುದು. ಆತನನ್ನ ರಾಜತಾಂತ್ರಿಕವಾಗಿ ಇವತ್ತಿನ ದಿನಗಳಲ್ಲಿ ನೋಡ್ತಿರೋದೇ ಹೆಚ್ಚು. ಹೇಗೆ ಕೃಷ್ಣ ಮಹಾಭಾರತದ ಯುದ್ಧದ ಮುಖಾಂತರ ತನ್ನ ಜೀವನ ಪರ್ಯಂತ ಈ ನಾಡಿಗೆ ಸಾರ್ವಕಾಲಕ್ಕೂ ಸಲ್ಲುವಂತ ಒಬ್ಬ ವ್ಯಕ್ತಿಯಾಗಿ ನಿಲ್ತಾನೆ ಅನ್ನೋದು ಅದು ನಾವು ಕೃಷ್ಣನಿಂದ ಸ್ವೀಕರಿಸಬೇಕಾಗಿರುವಂಥದ್ದು. ಮತ್ತೆ ಇವತ್ತು ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಇದು ಎಲ್ಲ ಪೋಷಕರಿಗಿರುವಂತ ಗೊಂದಲ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೀದಿ ಮಕ್ಕಳು ಬೆಳೆದು ಕೋಣೆ ಮಕ್ಕಳು ಕೊಳತು ಅಂತ. ಹಾಗಾದ್ರೆ ಬೀದಿ ಬಿಡಬೇಕಾ ಅಥವಾ ಕೋಣೆನಲ್ಲೇ ಕೂಡಾಕ್ಬೇಕಾ? ಇದು ಎಲ್ಲ ಕಾಲಕ್ಕೂ ಇರುವಂತ ವಿವಾದಗಳು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಎಷ್ಟು ಚೂಟಿಯಾಗಿದ್ದಾರೆ ಅಂದ್ರೆ, ನೀವು ಚಿಕ್ಕದ್ರಲ್ಲಾಗಿ ಅಥವಾ ನಾವು ಚಿಕ್ಕವರ ಇರ್ಬೇಕಾದ್ರೆ ಇರುವಂತ ರೀತಿಗೂ ಇವತ್ತಿನ ಮಕ್ಕಳು ಇರುವಂತ ರೀತಿಗೂ ಎಷ್ಟೊಂದು ಭಿನ್ನ ಆಗಿದೆ ಅಲ್ಲ. ಇವತ್ತಿನ ಮಕ್ಕಳು ಸ್ವಲ್ಪ ಅನ್ಸುತ್ತಾರಷ್ಟೇ ವೇದಿಕೆಯಲ್ಲಿ ಬರೋದಕ್ಕೆ. ಅದೇ ನೀವು ಮನೆಯಲ್ಲಿ ಒಂದು ಹಾಡು ಹಾಕಿ ನೀವು ಯಾವ ಸ್ಟೆಪ್ಪನ್ನು ಹೇಳ್ಕೊಡೋದು ಬೇಡ, ಅವರು ಕೈ ಕಾಲು ಆಡ್ಸೋದು ಎಲ್ಲನೂ ಮಾಡ್ತಾರೆ. ಅದಕ್ಕೆ ಪಕ್ಕದ ಮನೆಯವರು ಹೇಳ್ತಾರೆ, ಇವತ್ತಿನ ಮಕ್ಕಳು ಹೇಗೆ ಅಂದ್ರೆ ಕೆಮಿಕಲ್ ಫುಡ್, ಕ್ರಿಮಿನಲ್ ಮೈಂಡ್. ತಿನ್ನೋದೆಲ್ಲ ಕೆಮಿಕಲ್ ಫುಡ್, ಯೋಚನೆ ಮಾಡೋದೆಲ್ಲ ಒಂದು ರೀತಿ ಬಹಳ ನಿಪುಣರಂತೆ. ಕ್ರಿಮಿನಲ್ ಮೈಂಡ್ ಅನ್ನೋದು ಅಂದ್ರೆ ಆಹಾರ ಪದ್ಧತಿ. ನಾವು ಚಿಕ್ಕವರಾಗಿರ್ಬೇಕಾದ್ರೆ ನೋಡಿ ಏನ್ ತಿನ್ನಿಸ್ತಿದ್ದು, ಹುಳಿ ಚಾಕ್ಲೇಟು, ಹುಣಸೆ ಹುಳಿ ಅಲ್ವಾ, ಈ ತರದ್ದು. ಇವತ್ತಿನ ಮಕ್ಕಳಿಗೆ ನೋಡಿ ಯಾವ ರೀತಿ ತಿನ್ಸನ್ನು ತಿಳ್ತಾರೆ. ಅವ್ರಿಗೆ ಮಾತಿರ್ತೀರಿ ಫಿಂಗರ್ ಚಾಯ್ ಬೇಕು, 5 ಸ್ಟಾರ್ ಬೇಕು, ಆಮೇಲೆ ಹಾರ್ಲಿಕ್ಸ್, ಬೋರ್ನ್ವಿಟಾ, ಈ ತರದ್ದು ಕುಡಿದು ಈ ತರ ಆಹಾರವನ್ನು ಸೇರಿಸಿ ಇವತ್ತಿನ ಮಕ್ಕಳು ಯಾವ ರೀತಿ ಬುದ್ಧಿಮಟ್ಟವನ್ನು ಹೊಂದ್ತಾ ಇದ್ದಾರೆ, ಸಮಾಜಕ್ಕೆ ಹೇಗೆ ರೂಪುಗೊಳ್ತಾ ಇದ್ದಾರೆ ಅನ್ನೋದು ಮುಖ್ಯ. ನೋಡಿ, ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಗುಮುಖದ ಕ್ರಿಯಾಶೀಲ ವ್ಯಕ್ತಿತ್ವದ
ಶ್ರೀಯುತ ಆರ್ ಸತೀಶ್ ಚಂದ್ರ ಅವರು. ಸತೀಶ್ ಚಂದ್ರ ಅವರ ಕಿರುಪರಿಚಯವನ್ನ ನೀಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀಮತಿ ಕವಿತಾ ಸುರೇಶ್ ಶುಭ ಸಂಜೆಯನ್ನು ತಿಳಿಸುತ್ತಾ ಆಗಮಿಸಿರುವ ಎಲ್ಲ ಮತ್ತು ಪುಟಾಣಿಗಳಿಗೂ ಹಾಗೂ ಅವರ ಪೋಷಕರಿಗೂ ಶುಭ ಕಾಮನೆಯನ್ನು ತಿಳಿಸುತ್ತಾ ಇಂದು ನಡೆಸುತ್ತಿರುವ ರಾಧಾಕೃಷ್ಣ ವೇಷ ಸ್ಪರ್ಧೆ ತುಂಬಾ ಸೊಗಸಾಗಿ ಮೂಡಿ ಬರುತ್ತಲಿದೆ. ಈ ದಿವಸ ನೆನೆಸ್ಕೊಂಡ್ರೆ ನಮ್ಮ ಪುಟ್ಟ ಮಕ್ಕಳು ನಮ್ಮ ಮಂಡಳಿಗೆ ಸೇರಿದ ಹೊಸರಲ್ಲಿ ನಾವು ಕೂಡ ಹೀಗೆ ಅವ್ರನ್ನ ಕರ್ಕೊಂಡು ಬಂದು ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಖುಷಿಯನ್ನು ಪಟ್ಟಿದ್ದ ನೆನಪು ನನಗೆ ಮರುಕಳಿಸುತ್ತಿದೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಸತೀಶ್ ಚಂದ್ರ ಮಲ್ನಾಡ್ ಇವರ ಸವಿವರ ಪರಿಚಯ ನಿಮ್ಮ ಮುಂದೆ ಇಲ್ಲಿದೆ. ಇವರು ಬಾಳೆಹೊಳೆಯ ಅಂಬಿನಗುಡಿಯವರಾಗಿರುತ್ತಾರೆ. ಇವರ ಶಿಕ್ಷಣ BFA ಚಿತ್ರಕಲೆ ಗ್ರಾಫಿಕ್ಸ್ ಮೈಸೂರಿನಲ್ಲಿ ಮಾಡಿರುತ್ತಾರೆ. MFA ಚಿತ್ರಕಲೆ ಗ್ರಾಫಿಕ್ಸ್ ಬರೋಡದಲ್ಲಿ ಮಾಡಿರುತ್ತಾರೆ. ಇವರ ಸಾಧನೆಗಳು ಇಂತಿದೆ. ಸತತ 2 ಬಾರಿ ದಸರಾ ವಸ್ತು ಪ್ರದರ್ಶನದಲ್ಲಿ ಚಿತ್ರಕಲೆಗೆ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. 1990ರಲ್ಲಿ ನಡೆದ 60ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಲಾ ಪ್ರದರ್ಶನದಲ್ಲಿ ಪಾಲ್ಗೊಂಡಿರುತ್ತಾರೆ. 1999ರಲ್ಲಿ ರಾಜ್ಯ ಮಟ್ಟದ ಚುಟುಕು ಸಾಹಿತ್ಯ ಸಮ್ಮೇಳನ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುತ್ತಾರೆ. 2000ರಲ್ಲಿ ರತ್ನೋ ಕನ್ನಡ ಸಂಘದ ಚುಟುಕು ಕವನ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ. DD ಚಂದನದಲ್ಲಿ ಪ್ರಸಾರಗೊಂಡಿದ್ದ ಕಿರುತೆರೆ ನಿರ್ದೇಶಕ ರಮೇಶ್ ಬೇಗಾರ್ ಅವರ ಮಲೆನಾಡ ಮಡಿಲಿನಿಂದ ಧಾರಾವಾಹಿಗೆ ಕಲಾ ನಿರ್ದೇಶನ ಮಾಡಿರುತ್ತಾರೆ. ಸತೀಶ್ ಚಂದ್ರ ಸರ್ ಅವರು ಕಳಸ ಗಿರಿಜಾ ಕಲ್ಯಾಣ ಉತ್ಸವ ಕಿರುಚಿತ್ರ ನಿರ್ಮಿಸಿ DD ಚಂದನದಲ್ಲಿ ಪ್ರಸ್ತುತಪಡಿಸಿರುತ್ತಾರೆ. ಇದರಿಂದ ನಮ್ಮ ಊರಿನ ಹಿರಿಮೆಯನ್ನು ಇಮ್ಮಡಿಗೊಳಿಸಿರುತ್ತಾರೆ. ಚಂದನ ಟಿವಿಗೆ ಮಾತ್ರ ಸೀಮಿತವಾಗಿರದೆ ಉದಯ ಟಿವಿಯಲ್ಲಿ ಪ್ರಸಾರಗೊಂಡ ಹಸಿರು ತೋರಣ ಧಾರಾವಾಹಿಗೆ ಶೀರ್ಷಿಕೆ ಗೀತೆ ಹಾಗೂ ಕಲಾ ನಿರ್ದೇಶನವನ್ನು ಕೈಗಿರುತ್ತಾರೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಸಹಕಾರದೊಂದಿಗೆ ಸಸ್ಯ ಪುಷ್ಕರಣಿ ಪರಿಚಯ ಎಂಬ ಧಾರಾವಾಹಿಗೆ ಸಂಭಾಷಣೆ ಮತ್ತು ಸಹ ನಿರ್ದೇಶನ ಮಾಡಿರುತ್ತಾರೆ. ಧಾರಾವಾಹಿಗೆ ಮಾತ್ರ ಸೀಮಿತವಾಗಿರದೆ ನನಗೆ ನೀನು ನಿನಗೆ ನಾನು ಎಂಬ ಚಲನಚಿತ್ರಕ್ಕೆ ಗೀತ ರಚನೆಯನ್ನು ಕೂಡ ಮಾಡಿರುತ್ತಾರೆ. ಕಿರುತೆರೆ ನಿರ್ದೇಶನ ರಮೇಶ್ ಬೇಗಾರ್ ಅವರ ಶಂಕರಾಚಾರ್ಯ ಮತ್ತು ಕರ್ಣ ಪ್ರಸ್ತುತ ಇದು ಸಂಸ್ಕೃತದಲ್ಲಿದೆ. ಕಿರುಚಿತ್ರಗಳಿಗೆ ಕಲಾ ನಿರ್ದೇಶನ ಮಾಡಿರುತ್ತಾರೆ. 2004ರಲ್ಲಿ ಕುದುರೆಮುಖದಲ್ಲಿ ನಡೆದ ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೊರತರಲಾದ ಶ್ರೀ ಕಳಶ ಎಂಬ ಸ್ಮರಣ ಸಂಚಿಕೆಯ ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 2007-2008ರಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಏಕೆ ಹೀಗೆ ನಮ್ಮ ನಡುವೆ ಧಾರಾವಾಹಿಯಲ್ಲಿ ಕಲಾ ನಿರ್ದೇಶನ ನಟನೆ, ಜಿ ಕನ್ನಡ ವಾಹಿನಿಯ ಅನುಪಮ ಧಾರಾವಾಹಿಯಲ್ಲಿ ಕೂಡ ನಟನೆಯನ್ನು ಮಾಡಿರುತ್ತಾರೆ. ETV ವಾಹಿನಿಯ ಸುಕನ್ಯಾ ಧಾರಾವಾಹಿಯಲ್ಲಿ ನಟನೆ ಮಾಡಿರುತ್ತಾರೆ. ಈ ಸೀರಿಯಲ್ ನೋಡಿದ ನಮ್ಮ ಹೆಂಗಳೆಯರು ಇವರು ನಮ್ಮ ಕಳಸದವರ ಎಂದು ಹೆಮ್ಮೆಯಿಂದ ಹೇಳಿರುತ್ತದೆ. 2008-2009 ಮಾಯಾವಿ ಕನ್ನಡ ಚಲನಚಿತ್ರ ಸಹ ನಿರ್ದೇಶನ ನಟನೆಯನ್ನು ಕೂಡ ಮಾಡಿರುತ್ತಾರೆ. 2010-11 ನಾವು ನಮ್ಮ ಹೆಂಡತಿಯರು ಚಿತ್ರದ ಸಹಾಯಕ ನಿರ್ದೇಶನ ಮತ್ತು ನಟನೆ ಮಾಡಿರುತ್ತಾರೆ. ಇನ್ನು ಹಲವಾರು ಕಿರುಚಿತ್ರಗಳಿಗೆ ಕಂಠದಾನ, ಸಂಭಾಷಣೆ ಹಾಗೂ ಚಿತ್ರಕಥೆ ರಚನೆ ಮಾಡಿರುತ್ತಾರೆ. 2010-11 ಸ್ಮೃತಿ ಸ್ಮರಣ ಸಂಚಿಕೆಯ ಸಹ ಸಂಪಾದಕರು ಆಗಿರುತ್ತಾರೆ. 2012-13 ETV ಶರಣದಾಸಿ ಧಾರಾವಾಹಿಯಲ್ಲಿ ಕೂಡ ನಟನೆ ಮಾಡಿರುತ್ತಾರೆ. 2013-14 ಕಳಸ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಹಕಾರಿ ಸಿರಿಮೊನ್ನೆ ಎಂಬ ಸ್ಮರಣ ಸಂಚಿಕೆಗೆ ವಿನ್ಯಾಸ ಮತ್ತು ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಹೀಗೆ ಅವಿರತವಾಗಿ ವರ್ಷದಿಂದ ವರ್ಷಕ್ಕೆ ಸಾಧನೆ ಕೈಯುತ್ತ ಕಲಾ ಸರಸ್ವತಿಯ ಸೇವೆ ಮಾಡುವ ಪ್ರೀತಿ ಪಾತ್ರರಾಗಿರುತ್ತಾರೆ. ಪ್ರಸ್ತುತ ಇವರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬಹಳ ಸುಂದರವಾಗಿ ಕನ್ನಡಾಂಬೆಯ ರಥವನ್ನು ಎಳೆಯುತ್ತಿದ್ದಾರೆ. ಇತ್ತೀಚೆಗೆ ಜರುಗಿದ ಅಂತಾರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಮಂತ್ರಾಲಯದಲ್ಲಾಗಿರುತ್ತೆ. ಇವರನ್ನು ಸನ್ಮಾನಿಸಲಾಗಿರುತ್ತದೆ. ನಾವು ಕಂಡಂತೆ ಸತೀಶ್ ಚಂದ್ರ ಸರ್ ರವರು ಬಹುಮುಖ ಪ್ರತಿಭೆಯವರಾಗಿದ್ದು ಉತ್ತಮ ಗಾಯಕರು, ಉತ್ತಮ ವಾಗ್ಮಿಗಳು, ಉತ್ತಮ ಸಂಘಟಕರು ಆಗಿದ್ದು ನಿಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರುತ್ತಾರೆ. ನಿಮ್ಮ ಮುಂದಾಳತ್ವದಲ್ಲಿ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳು ಮೂಡಿ ಬರಲಿ. ಕಲ್ಯಾಣ ಕಳಶೇಶ್ವರನ್ನು ಇನ್ನಷ್ಟು ಹೆಚ್ಚಿನ ದಯಪಾಲಿಸಿ ಎಂದು ಹೇಳುತ್ತೇನೆ. ಇಂದು ನಿಮ್ಮನ್ನು ಪರಿಚಯಿಸಲು ಒಂದು ಕೃಷ್ಣನ ಹಾಡನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಲಗಿ ಪರಮಾದರದಿ ಪಾಡಲು
ಕುಳಿತು ಕೇಳುವ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನರಿವ ನರಿದರೆ ಒಲಿವೆ ನಾನಿಮಗೆಂಬ ಆ ಮಧುಕರುತಿ ಎನ್ನದು ಬರು ಚೆನ್ನದು ಮಧುಕರುತಿ ಎನ್ನದು ಪದುಮನಾಭನ ಪಾದ ಪದುಮನಾಭನ ಪಾದ ಪದುಮ ಮಧುಪವೆಂಬ ಮಧುಕರುತಿ ಎನ್ನದು ಬರು ಚೆನ್ನದು ಮಧುಕರುತಿ ಎನ್ನದು ಕಾಲಿಗೆ ಗೆಜ್ಜೆ ಕಟ್ಟಿ ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬರು ಓಲಾಗ ಮಾಡುವಂತ ಆಲಾಪಿಸುತ್ತ ಬರು ಓಲಾಗ ಮಾಡುವಂತ ಮಧುಕರ ವೃತ್ತಿ ಎಂದು ಬರು ಚೆನ್ನದು ಮಧುಕರ ವೃತ್ತಿ ಎಂದು ರಂಗನಾಥನ ಗುಣ ಹಿಂಗದೆ ಪಾಡುತ್ತ ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಮಧುಕರ ವೃತ್ತಿ ಎಂದು ಬರು ಚೆನ್ನದು ಮಧುಕರ ವೃತ್ತಿ ಎಂದು ಪದುಮನಾಭನ ಪಾದ ಪದುಮ ಮಧುಪವೆಂಬ ಮಧುಕರ ವೃತ್ತಿ ಎನ್ನದು. ನಮಸ್ಕಾರ, ಧನ್ಯವಾದ. ತುಂಬಾ ಖುಷಿ ಆಯ್ತು. ಮತ್ತೆ ಸ್ವಲ್ಪ ವರ್ಷ ಅಂದ್ರೆ ತಾಯಿಯರಿಗೆ ನನ್ನ ಮಗುನೇ ನನ್ನ ಮಗುಗೆ ಕಳ್ಕೊಂಡು ಎಲ್ಲ ತಾಯಿಗೆ ಇರ್ತದೆ ಆಸೆ. ಆದ್ರೆ ಅಲ್ಲಿ ನಿರ್ಣಯಕ್ಕೆ ಕೆಲವು ಒಂದು ನಿಯಮ ಇಲ್ಲ, ಅದ್ರ ಪ್ರಕಾರನೇ ನೋಡ್ಕೊಂಡು ಆಗ್ಬೇಕಾಗುತ್ತೆ. ಯಾಕೆಂದ್ರೆ ಮಕ್ಕಳಿಗೆ ಯಾರಿಗೂ ಹೋಮ್ ಮಾಡಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮಕ್ಕಳಿಗೂ ನಮ್ಗೆ ತುಂಬಾ ಪ್ರೀತಿ ಇದೆ. ಮಕ್ಕಳು ಮುಂದೆ ಇದ್ದಿಲ್ವಲ್ಲ ಹೋಗಿದೆ ಗೊತ್ತಾಗಿದೆ. ಆದ್ರಿಂದ ಯಾರಿಗೆ ಆಗಲಿ ಯಾರಿಗೆ ಬರಲಿ ಮಕ್ಕಳಿಗೆ ಆ ಖುಷಿ ಪಡಿ. ಯಾಕೆಂದ್ರೆ ಅದ್ರಲ್ಲಿ ಕೆಲವು ನಿಯಮ ಇರುತ್ತೆ, ಅದ್ರ ಪ್ರಕಾರ ನಂಬೋದಾಗಿರುತ್ತೆ. ಆದ್ರಿಂದ ಅದರಂತೆ ಮಾಡ್ತಾ ಇತ್ತು. ಆದ್ರೆ ತಾಯಿಯೊಂದಿಗೆ ಏನಾಗುತ್ತೆ, ಮಕ್ಕಳಿಗೆ ಬರಬೇಕು ಅಂತ ಹಿಂದೆ ಹಾಗಾಗಿ ಗಲಾಟೆ ಎಲ್ಲ ಮಾಡಿದ್ರು. ಹಾಗಾಗಿ ನಿಲ್ಲಿಸ್ಬಿಟ್ಟಿದ್ವಿ ನಾವು. ಮತ್ತೆ ಇವಾಗ ಈ ಸರಿ ನಮ್ಮ ಮಂಡಳಿಯ ಇದರಲ್ಲಿರುವಂತ ಎಲ್ಲ ಸದಸ್ಯರುಗಳು ಈಗ ಈ ಸರಿ ಮಾಡೋಣ ಅಂತ ಕಾಯ್ತಾ ಇರುವಂಥದ್ದು ಇವತ್ತಿನ ಸ್ಪರ್ಧೆಯ ಫಲಿತಾಂಶದ ಘೋಷಣೆ ಮತ್ತು ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಮಂಡಳಿಯ ಸದಸ್ಯೆ ಶ್ರೀಮತಿ ಮೇನಕಾ ಪ್ರಸನ್ನ ಇವರು. ಬಹುಮಾನ ಮೊದಲನೇ ಬಹುಮಾನ ಟೋಕನ್ ನಂಬರ್ 17. ಗಾಂಧಿ ಎರಡನೆಯ ಬಹುಮಾನ ಟೋಕನ್ ನಂಬರ್ 25.
ಬೃಂದಾವನದಲ್ಲಿ ದೇವಕಿ ಯಶೋದೆಯರಂತಹ ಮಾತೆಯರ ನಮ್ಮ ಅಂಗಳದಲ್ಲಿ ಮುದ್ದಾದ ಬಾಲಕೃಷ್ಣ ರಾಧೆಯರನ್ನು ಕಂಡಾಗ ನನಗೆ ನೆನಪಿಗೆ ಬಂದಿದ್ದು ವಿಜಯದಾಸರ ವಿಜಯರ ಈ ಚಿನ್ನಿ ಕೃಷ್ಣನ ಹಾಡು ಯಾವ್ದಿರ್ಬೋದು? ಓಡಿ 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 ಬಂದು ದಿಳಿಕ್ಕ 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 ಎಂದು ಡಿಡಿ ಆಡ್ಯಾನ ರಂಗಾಡಿಡಿ ಆಡ್ಯಾನ. ಬಹುಶಃ ನನಗೆ ನನ್ನ ಮಹಿಳಾ ಮಂಡಳಿಯ ಮೇಲೆ ಸ್ವಲ್ಪ ಹೆಮ್ಮೆ. ಹಾಗಾಗಿ ವಿಜಯದಾಸರ ಕ್ಷಮೆಯನ್ನು ಕೋರಿ ನಾನು ಇದನ್ನು ಈ ರೀತಿಯಾಗಿ ಹೇಳಬೇಕು ಅಂತ ಇದ್ದೇನೆ. ಓಡಿ 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 ಬಂದು ಮಹಿಳಾ ಮಂಡಳಿಗೆ ರಾಧೆಯರೊಂದಿಗೆ ಬಂದು ಡಿಡಿ ಆಡ್ಯಾನ ರಂಗ ಡಿಡಿ ಆಡ್ಯಾನ. ಬಹಳಷ್ಟು ಖುಷಿಯನ್ನು ತಂದಂತಹ ಇಂದಿನ ಕಾರ್ಯಕ್ರಮ ರಾಧಾಕೃಷ್ಣ ವೇಷಭೂಷಣದ ಇಂದು ನಮ್ಮ ಮಹಿಳಾ ಮಂಡಳಿಯನ್ನು ನಂದ ಗೋಕುಲದ ಪ್ರಧಾನವನ್ನೇ ದೃಷ್ಟಿಗೊಳಿಸಿ ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಮಂಡಳಿಯ ಅಧ್ಯಕ್ಷರು, ಮಕ್ಕಳಿಗೆಲ್ಲ ಇಂದು ಯಶೋದೆಯಂತಹ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿದಂತಹ ಶ್ರೀಮತಿ ಕಿರಣ ಬ್ರಹ್ಮದೇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ತಿಳಿಸುತ್ತಾ ಅವರಿಗೆ ಶ್ರೀಮತಿ ರೇವತಿ ಶಿವಪ್ಪ ಇವರು ಫಲತಾಂಬೂಲವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಿರಣ ಬ್ರಹ್ಮದೇವರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು. ಇಂದಿನ ನಮ್ಮ ಈ ವೈಭವಕ್ಕೆ ಸಾಕ್ಷಿಯಾಗಿ ಎಲ್ಲ ಕ್ಷಣಗಳನ್ನು ಆನಂದಿಸಿ ನಮ್ಮ ಕಾರ್ಯಕ್ರಮದ ತೂಕ ಹೆಚ್ಚಿಸಿದ ಸ್ವತಃ ಕಲಾವಿದೆಯೂ ಆಗಿರುವ ಕಳಸ ತಾಲೂಕು ಜಿಲ್ಲಾಧಿಕಾರಿಯವರು, ಗೌರವಾನ್ವಿತ ತಹಶೀಲ್ದಾರರು ಶ್ರೀಮತಿ ಶಾರದಾ ಮೇಡಮ್ ಅವರಿಗೆ ನಮ್ಮ ಮಂಡಳಿಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಕೋರಿಕೊಳ್ಳುತ್ತಾ ಇವರಿಗೆ ಶ್ರೀಮತಿ ಶೋಭಾ ದೇಸಾಯಿ ಅವರು ಫಲತಾಂಶಗಳನ್ನು ನೀಡುವುದರ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಶ್ರೀಮತಿ ಶಾರದಾ ಮೇಡಮ್ ಅವರಿಗೆ. ಬಹುಶಃ ಪುಟಾಣಿ ಮುಗ್ಧ ಮಕ್ಕಳನ್ನು ಕಂಡಾಗ, ಇಲ್ಲಿ ಎಲ್ಲ ವೇಷಭೂಷಣದ ಮುದ್ದಾದ ಮಕ್ಕಳನ್ನು ಕಂಡಾಗ ನಮ್ಗೆಲ್ಲಿಗೂ ಅನಿಸಿದೆ ನಮ್ಮ ಮನೆಯಲ್ಲಿ ಕೂಡ ಇಂತಹ ಪುಟಾಣಿ ಬಾಲಕೃಷ್ಣರು ಅಥವಾ ಬಾಲಕೃಷ್ಣರು ಬಾಲಿಕಾ ರಾಧೆಯರು ಬೇಕು ಅಂತ ಅನಿಸಿದೆ. ನಮ್ಗೆಲ್ಲರಿಗೂ ಸಹಜವಾಗಿ ನಮಗೆ ವಾಸನೆ ಬಂದಿದೆ. ಬಹುಶಃ ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ನಮ್ಮ ಪ್ರಥಮ ಧರ್ಮ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದ ಪುನೀತ್ ಸರ್ ಅವರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ. ನವವಿವಾಹಿತರು ಇವರು. ಹಾಗಾಗಿ ನಮ್ಮ ಅನ್ನಪೂರ್ಣೇಶ್ವರಿ ಮಹಿಳಾ ಮಂಡಳಿಯ ಎಲ್ಲ ಮಾತೆಯರು ನಿಮ್ಮ ದಂಪತಿ ಮಳೆಯೂ ಒಂದು ಕೃಷ್ಣಾರಾಧೆಯ ಒಂದು ಪುಟಾಣಿಗಳನ್ನು ಬರಲಿ ಅಂತೇಳಿ ವಾತ್ಸಲ್ಯದಿಂದ ನಾವೆಲ್ಲ ಮಾತೆಯರು ಶುಭ ಹಾರೈಕೆಯನ್ನು ಮಾಡೋದರೊಂದಿಗೆ ನಿಮಗೆ ನಮ್ಮ ಮಂಡಳಿಯ ಪ್ರೀತಿಯಿಂದ ವಾತ್ಸಲ್ಯದಿಂದ ಶುಭ ಹಾರೈಕೆಯನ್ನು ಧನ್ಯವಾದವನ್ನು ತಿಳಿಸುತ್ತಾ ನಿಮಗೆ ನಮ್ಮ ಮಂಡಳಿಯ ಸುಶೀಲಾ ಶೇಖರ್ ಅವರು ಗೌರವದ ಫಲತಾಂಬೂಲ ನೀಡಿದ್ದೇನೆ. ಧನ್ಯವಾದಗಳು ಶ್ರೀಮತಿ ಪುನೀತ್ ಸರ್ ಅವರು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾವಿದರು, ಬರಹಗಾರರು, ಚಿತ್ರಕಲೆಗಾರರು, ಮಿತಭಾಷೆ, ಅದ್ಭುತ ಗಾಯಕ ನೀವೆಲ್ಲರೂ ಈಗಾಗಲೇ ಆ ಶ್ರವಣವನ್ನ ಗಾಯಕರ ಸವಿಯನ್ನು ಆನಂದಿಸಿದ್ದೀರಿ. ಅದ್ಭುತ ಗಾಯಕ ಕಳಸ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾರಥಿ ನನ್ನ ಒಡನಾಡಿ ಸಹೋದರ ಶಾಸಕ ಅಧ್ಯಕ್ಷರು ಶ್ರೀ ಆರ್ ಸತೀಶ್ ಚಂದ್ರ ಅವರು ಇಂದಿನ ನಮ್ಮ ನಂದ ಗೋಕುಲದ ಬಾಯಿನಲ್ಲಿ ರಾಧಾಕೃಷ್ಣರ ಮುಂತಾಟಗಳನ್ನು ನೋಡಿ ಆಶೀರ್ವದಿಸಿದ್ದೇವೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದೇವೆ. ಆರ್ ಸತೀಶ್ ಚಂದ್ರ ಅವರು, ಚಂದ್ರ ಕಾಶನಾಥ್ ಅವರು ಫಲಪುಷ್ಪ ನೀಡುವುದರ ಮೂಲಕ ಧನ್ಯವಾದಗಳನ್ನು ಕೊಡುತ್ತಿದ್ದಾರೆ. ಧನ್ಯವಾದಗಳು ಆರ್ ಸತೀಶ್ ಚಂದ್ರ. ಮಂಡಳಿಯ ಸ್ಥಾಪಕ ಸದಸ್ಯರು, ಇಂತಹ ಸಮಾಜಮುಖಿ ಹಲವಾರು ಕಾರ್ಯಕ್ರಮ ನೀವು ಮಾಡಬೇಕು ಎಂದು ಹಿರಿಯರಾಗಿ ನಮಗೆ ಮಾರ್ಗದರ್ಶನ ನೀಡುವುದಲ್ಲದೆ ಅವರ ಅನುಭವವನ್ನು ನಮಗೆಲ್ಲರಿಗೂ ಧಾರೆಯಿತ್ತು. ನಮಗೆಲ್ಲ ಸದಾ ಆಶೀರ್ವಾದವನ್ನು ಮಾಡುತ್ತಾ ಇಂದು ಕೂಡ ಸಂಭ್ರಮದಿಂದ ಭಾಗವಹಿಸಿ ನಿರ್ಧಾರ ಮಕ್ಕಳಿಗೆ ಶುಭ ಸಂದೇಶದ ಹಾರೈಕೆ ಮೂಲಕ ಆಶೀರ್ವಾದವನ್ನು ಮಾಡಿದ ಶ್ರೀಮತಿ ಸಂಪಾ ಎಂಬ್ರಾಮ್ ಅವರಿಗೆ ವಿಜಯ ಸತ್ಯನಾರಾಯಣ ಅವರು ಫಲತಾಂಬೂಲ ನೀಡಿ ಗೌರವಿಸಬೇಕಾಗಿ ಶ್ರೀಮತಿ ಸಂಪಾ ಎಂಬ್ರಾಮ್ ಅವರಿಗೆ ನಮ್ಮ ಮಹಿಳಾ ಮಂಡಳಿಯ ಪರವಾಗಿ ಧನ್ಯವಾದವನ್ನು